ಅಂಕಲ್ ಕಾಫಿ. ಯಾಕೋ ಬೆಳಗ್ಗೆ ನೀನು ನನ್ನ ಕೈಲಿ ಬೈಸ್ಕೊಂತೀಯ ಅನ್ಸುತ್ತೆ ನೋಡು. ಸುಮ್ಮನೆ ಒಂದು ಕಡೆ ಕೂತ್ರು ಸರಿ, ಇಲ್ಲ ಅಂದ್ರೆ ನಾನು ಭೂಪತಿ ಥರ ನಿನ್ನ ಒಂದು ರೂಮಲ್ಲಿ ಕೂಡಾಕ್ತೀನಿ. ಹೋಗಿ ಅಂಕಲ್, ನಾನು ಕೆಲಸ ಮಾಡದೆ ಕೂತ್ರೆ ನಂಗೆ ಬೋರ್ ಆಗುತ್ತೆ. ನಾನು ಈಗಷ್ಟೇ ಬೈದೆ ಅಣ್ಣ, ನೀನಿನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ, ಸ್ವಲ್ಪನಾದರೂ ರೆಸ್ಟ್ ಮಾಡು, ಜಾಸ್ತಿ ಸ್ಟ್ರೈನ್ ಮಾಡ್ಕೋಬಾರ್ದು ಅಂತ. ಮಾತೆ ಕೇಳಲ್ಲ ಅಂತೇಳಿ ಹುಡುಗಿ. ಒಂದು ಕೆಲಸ ಮಾಡಿ, ಆಂಟಿನೂ ಕರೆದ್ಬಿಡಿ, ಹೋಲ್ಸೇಲ್ ಆಗಿ ಎಲ್ಲರೂ ಸೇರಿ ಇಡೀ ದಿನಕ್ಕಾಗೋಷ್ಟು ಬೈದು ಮುಗಿಸಿ. ನೋಡೋಣ ಅವಳು ಒಳ್ಳೇದಕ್ಕೆ ಹೇಳಿದ್ರೆ ಹೇಗಂತಾಳಂತ. ಸರಿ, ಮತ್ತೆ ಕಿಚನ್ ಕಡೆ ಬರಕ್ ಹೋಗದೆ ರೂಮ್ನಲ್ಲೇ ಕೂತು ಟಿವಿ ನೋಡು. ನಿನ್ಗೇನೇನು ಬೇಕೋ ಎಲ್ಲ ರೂಮ್ಗೆ ಬರುತ್ತೆ. ಸ್ವಲ್ಪನಾದರೂ ರೆಸ್ಟ್ ಮಾಡಬೇಕು, ಸರಿನಾ? ಸರಿ ಆಂಟಿ, ತಿಂಡಿ ಮುಗಿಸೋಗ್ತೀನಿ. ಸಾರಿ ಮೇಡಮ್. ಏನಾಯ್ತು ಮಿಲಿ, ಎಲ್ಲ ಹೊರಟಿದ್ಯಾ? ಅದು ಸರ್, ಅದು ಏನಿಲ್ಲ, ಸ್ವಲ್ಪ ಕೆಲಸ ಇತ್ತು, ಹೋಗಿ ಬರ್ತೀನಿ. ನೀವ್ ಫೋನ್ ಇಡಮ್ಮ, ನಂಗೆ ಎಲ್ಲ ಗೊತ್ತು. ಇಲ್ಲಿ ತನಕ ಬಂದು ಬರಿಗೈನಲ್ಲಿ ಬರ್ತೀನಾ? ಕಿತ್ಕೊಂಡೇ ಬರೋದು. ಅಷ್ಟು ಮಾಡಿ ನನ್ ಮಗ ಅನ್ಸ್ಕೊಳತ್ತು ಕರಾಮ. ದರಿದ್ರದವಳು, ಸಂಬಳ ಅಂತೂ ಜಾಸ್ತಿ ಮಾಡಲ್ಲ. ನಾನು ಇಂಥದ್ರಲ್ಲೇ ಅಲ್ಲಿ ಇಲ್ಲಿ ಎತ್ತಬೇಕು ಅಷ್ಟೆ. ಫೋನ್ ಇಡಮ್ಮ, ಆ ಬಿಳಿ ಜಿರ್ಲೆ ಬಹಳ ಬರ್ತಿದೆ. ಏನ್ ಮುಖ ನೋಡ್ತಿದ್ಯಾ? ಅವಳು ಎಷ್ಟು ಕೊಟ್ಟಿದ್ದಾಳೆ ನಾನು ನೋಡ್ತೀನಿ, ಕೊಡಮ್ಮ. ನಿಮ್ ಯೋಗ್ಯತೆಗೆ ಎಷ್ಟು ಕೊಡ್ಬೇಕೋ ಅಷ್ಟೇ ಕೊಟ್ಟಿದ್ದಾರೆ, ಜಾಸ್ತಿ ಏನಿಲ್ಲ. ಬಾಳ ಆಗ್ತಿದೆ ನಿಮ್ಮಿಬ್ಬರದು. ನಿಮ್ ಗುಟ್ಟು ನನ್ನ ಹತ್ರ ಇದೆ, ಮರಿಬೇಡ. ನೋಡಿ, ಇದೇ ಕೊನೆ. ಇನ್ನೊಂದ್ಸತಿ ಮನೆ ಮುಂದೆ ಈ ತರ ಬಂದ್ ಡ್ರಾಮಾ ಗೀಮಾ ಮಾಡಿದ್ರೆ ಸರಿ ಇರಲ್ಲ. ದುಡ್ಡು ಇಸ್ಕೊಂತಿರ್ಬೇಕು, ಹೋಗ್ತಾ ಇರ್ಬೇಕು. ವಿಷಯ ಇಲ್ಲಿಗೆ ಮುಗಿಲಿ, ಇಲ್ಲ ಅಂದ್ರೆ ಸರಿ ಇರಲ್ಲ, ಗೊತ್ತಾಯ್ತಾ? ಆಯ್ತಾಯ್ತು, ಎಲ್ಲ ಗೊತ್ತು, ಕೊಡು. ಏನ್ ಇಷ್ಟ ಇದೆ? ಹೇಳಿದ್ನಲ್ಲ, ನಿಮ್ ಯೋಗ್ಯತೆ ಎಷ್ಟಿದ್ಯೋ ಅಷ್ಟೇ ಕೊಟ್ಟಿದ್ದಾರೆ. ನಿಮ್ದು ಅಷ್ಟೇ ಅನ್ಸುತ್ತೆ. ತೆಗದ್ ಬಾರಿಸ್ಬಿಡ್ತೀನಿ ಅತ್ಯಾಗಾಡಿದ್ರೆ. ಏನ್ ನಾನೇನ್ ಇಲ್ಲಿ ಭಿಕ್ಷೆ ಮಾಡ್ಕೊಂಡ್ ಬಂದಿದ್ದೀನ ಚಿಲ್ರೆ ಕೊಟ್ಟು ಕಳ್ಸಕ್ಕೆ? ಎಲ್ಲಿ ಅವಳು? ಕರಿ ಅವಳನ್ನೇ, ಅವಳ ಹತ್ರನೇ ಮಾತಾಡ್ತೀನಿ. ನಿನ್ನ ಹತ್ರ ಏನ್ ಮಾತು? ನೋಡಿ, ಅದೆಲ್ಲ ನನಗೆ ಗೊತ್ತಿಲ್ಲ. ಅವ್ರು ಎಷ್ಟ್ ಕೊಟ್ರು ಅಷ್ಟೇ ತಂದು ನಿಮಗ್ ಕೊಟ್ಟಿದ್ದೀನಿ. ಇವಾಗ ನನಗ್ ಕೇಳಿದ್ರೆ ನಾನೇನ್ ಮಾಡ್ಲಿ? ಮಾಮೇ ನಿಮಗ್ ಎದ್ರುಕೊಂಡ್ ದುಡ್ಡು ಬಿಚ್ಚಿಲ್ಲ. ಏನೋ ಪಾಪ ಬಡೂರು ಬದುಕೊಂಡ್ಲಿ ಅಂತ ದುಡ್ಡು ಬಿಸಾಕಿದ್ದಾರೆ. ಸುಮ್ನೆ ಎತ್ಕೊಂಡ್ ನಡೀರಿ. ಜಾಸ್ತಿ ಆಸೆ ಪಟ್ರೆ ಅದು ಸಿಗಲ್ಲ. ಏನಂದೆ? ಹೆದರ್ಕೊಂಡ್ ಕೊಟ್ಟಿದ್ದಲ್ವಾ? ಬಡವ ಅಂತ ಎಸ್ತಿದ್ದ? ಅಷ್ಟು ಕೊಬ್ಬ ನಿಮ್ ಮೇಡಮ್ಗೆ? ನಾನೇನಾರು ಒಳಗಡೆ ಬಂದ್ರೆ ಗೊತ್ತಲ್ವಾ, ನೀರು ಇಳಿಸ್ಬಿಡ್ತೀನಿ.
ನನ್ನ ಹತ್ರ ಈ ದೊಡ್ಡ ಸ್ಕೈ ಎಲ್ಲ ಬೇಡ. ಹೆಲೋ, ಕೇರ್ ಆಫ್ ಫುಟ್ಪಾತ್. ನಿಮಗೆ ಇಷ್ಟಿರ್ಬೇಕಾದ್ರೆ ನಮ್ ಮ್ಯಾಮು ಹುಡ್ತಾನೆ ಗೋಲ್ಡನ್ ಸ್ಪೂನ್. ಅವ್ರಿಗಿನ್ ಎಷ್ಟಿರ್ಬೇಡ. ಹೋಗ್ರಿ ಹೋಗ್ರಿ ಸುಮ್ನೆ. ಓವರಾಗಿ ಆಡಿದ್ರೆ ಇದನ್ನು ಕಿತ್ಕೊಂಡ್ ಕಳಿಸ್ತೀನಿ. ಸಿಕ್ಕಿದ್ ಸೀರುಂಡೆ ಅಂತ ಕಣ್ಣಿಗೆ ಒತ್ಕೊಳ್ಳೋ ಬಿಟ್ಟು ನಮ್ಗೆ ಅಂತಾರೆ. ಇದೆಲ್ಲ ಚೆನ್ನಾಗಿರಲ್ಲ. ನಿಮ್ ಶ್ವೇತಂಗ್ ಹೇಳು, ನನ್ನ ಎದುರಾಕೊಂಡ್ರೆ ಮುಂದೆ ತುಂಬಾ ಕಷ್ಟ ಆಗುತ್ತೆ. ಅವಳು ಗುಟ್ಟಾಗೆ ಇರ್ಬೇಕು ಅಂದ್ರೆ ನಾನು ಕೇಳ್ದಂಗೆಲ್ಲ ದುಡ್ಡು ಕೊಡ್ತಿರ್ಬೇಕು. ಇಲ್ಲ ಅಂದ್ರೆ ಅವಳಿಗೆ ಆ ದರಿದ್ರ ನಕ್ಷತ್ರ ಮುಖ ಕಂಡ್ರೆ ಆಗಲ್ಲ. ಅದಕ್ಕೆ ನನಗೆ ದುಡ್ಡು ಕೊಟ್ಟು ವಾಪಸ್ ಕಳಿಸಿದ್ದು ಅಂತ ಆ ಭೂಪತಿಗೂ ಆ ದೊಡ್ಡ ಮನುಷ್ಯ ಚಂದ್ರಶೇಖರ್ಗೂ ಹೇಳ್ಬೇಕಾಗತ್ತೆ. ಹುಷಾರ್. ನೋಡಿ, ಇದನ್ನೆಲ್ಲ ಇಲ್ಲಿಗೆ ನಿಲ್ಸಿದ್ರೆ ಸರಿ. ಇಲ್ಲ ಅಂದ್ರೆ ಗೊತ್ತಲ್ಲ, ನಿಮ್ ಮನೆ ಅಡ್ರೆಸ್ನ ಯಾರಿಗ್ ಕಳಿಸ್ಬೇಕು ಅವ್ರಿಗೆ ಕಳಿಸ್ತೀವಿ. ಕೈ ಕಾಲ್ ಮುರಿದ್ಬಿಟ್ಟು ಹೋಗ್ತಾರೆ. ಹಾಗೇನಾದ್ರು ಮಾಡಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅವ್ರ ಅಪ್ಪಂಗೆಲ್ಲ ನಿಜ ಹೇಳ್ಬಿಡ್ತೀನಿ. ಇಬ್ರು ಮಧ್ಯೆ ಹೊಂದಾಣಿಕೆ ಇದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಈ ತುಕಾರಾಮ ಏನು ಅಂತ ತೋರಿಸ್ತೀನಿ. ಹೇಳ್ಬಿಡು. ಓಯ್ ಹೋಗಯ್ಯ ಹೋಗೋ. ಬಂದ್ಬಿಟ್ರು ಬೆಳಗ್ಗೆನೆ. ಅದೇನ್ ಮಾಡ್ಕೊಂತೀಯ ಮಾಡ್ಕೊ. ನಮ್ಮ ಮ್ಯಾಮ್ ಯಾರಿಗೂ ಎದ್ರಲ್ಲ. ಹಾ, ಹಲೋ ಮಿಸ್ಟ್ರಿ. ಹೇಳೇ ಮಾರಾಯ್ತಿ. ಹೇ, ಶರ್ಲಿ ಅಕ್ಕ ಇದ್ರೆ ಕೊಡೋ, ಅವ್ರ ಹತ್ರ ಮಾತಾಡ್ಬೇಕು ಅನಿಸ್ತಿದೆ. ಅದೇನೋ ಶರ್ಲಿ ಅದಕ್ಕೆ ದಿಢೀರ್ ಅಂತ ನೆನಪಾಗೋಗಿದ್ದಾರೆ ನಿನ್ಗೆ ಇವತ್ತು. ಯಾಕೆ? ಏನಿಲ್ವೋ, ನಾನು ನೋಟ್ಬುಕ್ ನೋಡ್ತೀನಾ, ಅದರಲ್ಲಿ ಶರ್ಲಿ ಅಕ್ಕ ಕಲ್ಸಕ್ಕಂತ ಪದ್ಯ ಬರ್ದಿನಲ್ಲ, ಅದೇ ಕಣೋ ಬಣ್ಣದ ತಗಡಿನ ತುತ್ತೂರಿ ಅಂತ ಹಾಡ್ತಿದ್ರಲ್ಲ, ಅದನ್ನ ಪೂರ್ತಿ ಕಲ್ತ್ರ ಅವರು? ಹಾ, ಆಲ್ಮೋಸ್ಟ್ ಕಲಿತೀಯಾರ. ಪಾಪ ಶರ್ಲಿ ಅದಕ್ಕೆ ಬೆಳಗ್ಗೆಯಿಂದ ರಾತ್ರಿ ಮಲಗೋ ತನಕ ಬಣ್ಣದ ತಗಡಿನ ತುತ್ತೂರಿ ಊದ್ತಾನೆ ಇದ್ದಾರೆ. ಪೃಥ್ವಿ ಕೇಳಿ ಕೇಳಿ ಅವನ್ ತಲೆನೂ ತುತ್ತೂರಿ ಊದಕ್ ಸ್ಟಾರ್ಟ್ ಆಗಿರ್ಬೇಕು. ಯಾಕೋ ಅಷ್ಟ್ ಕೆಟ್ಟದಾಗ ಆಡ್ತಾರ? ಏನು ಇಲ್ಲ, ಅವ್ರು ಚೆನ್ನಾಗಿ ಆಡ್ತಾರೆ. ನೀವ್ ಯಾರು ಬೆಳೆಯೋ ಪ್ರತಿಭೆಗೆ ಸಪೋರ್ಟೇ ಮಾಡಲ್ಲ. ಸರಿ, ಅವ್ರಿಗೆ ಫೋನ್ ಕೊಡು, ನಾನು ಮಾತಾಡ್ತೀನಿ. ಅವರೆಲ್ಲೋ ಹೊರಗಡೆ ಹೋಗಿರ್ಬೇಕು ಕಣೋ. ನಾನೇ ಆಮೇಲೆ ಕಾಲ್ ಮಾಡಿಸ್ತೀನಿ. ಹೌದಾ, ಸರಿ ಬಿಡು, ನಾನೇ ಅಲ್ಲಿಗೆ ಬರ್ತೀನಿ. ನೀನ್ ನಮ್ಮನೆಗೆ ಬರ್ತಿದ್ಯಾ? ಯಾವಾಗ? ಅದೇನಂದ್ರೆ ಚಂದ್ರು ಅಂಕಲ್ ನಿಮ್ಮ ಮನೆಗೆ ಹೋಗ್ಬೇಕು, ಶಕುಂತಲಾ ಮೇಡಮ್ ಹತ್ರ ಏನೋ ಮಾತಾಡ್ಬೇಕು ಅಂತಿದ್ರು. ಹೇಗೋ ಹೋಗ್ತಿದ್ದಾರೆ, ನಾನು ಅವ್ರ ಜೊತೆ ಬರ್ಬೋದು ಅಂತ ಅನ್ಕೊಂಡೆ. ಬರ್ಲೇನಾ ಮಿಸ್ಟ್ರಿ? ನನಗೂ ನಿಧಿ ಪುಟ್ಟನ, ಮಯೂರಿ ಅಕ್ಕನ, ಶರ್ಲಿ ಅಕ್ಕನ ಅವ್ರನ್ನೆಲ್ಲ ನೋಡಬೇಕು ಅಂತ ಅನಿಸ್ತಿದೆ. ನೀನಿಬ್ರು ಅಣ್ಣಂದ್ರು ಆಲ್ರೆಡಿ ನನ್ನ ಈ ಅವಸ್ಥೆಗೆ ತಂದಿಟ್ಟಿದ್ದಾರೆ. ನಂಗೆ ಬದುಕೋ ಆಸೆನೇ ಹೊರಟೋಗಿತ್ತು. ನನ್ನ ಮಗ ನನ್ನ ಜೊತೆಗಿದ್ದಾನೆ. ನನ್ನ ಆಸೆಗೆಲ್ಲ ಇಲ್ಲ ಅನ್ನಲ್ಲ ಅನ್ನೋದಷ್ಟೇ ನಂಗೆ ಕಳೆದಾಗ ಉಳ್ದಿರೋ ಧೈರ್ಯ. ಅದಕ್ಕೂ ಏನಾದ್ರೂ ಪೆಟ್ಟು ಬಿದ್ರೆ ಈ ಅಮ್ಮ. ಏನೇನು ಮಾತಾಡ್ತಾನೆ ಇಲ್ಲ. ಹಲೋ ಹಲೋ ಮಿಸ್ಟ್ರಿ, ಕೇಳಿಸ್ತಿದ್ಯೇನೋ? ನಾನು ಮನೆಗೆ ಬರ್ಲಾ ಅಂದೆ. ನಕ್ಷತ್ರ, ಇನ್ಯಾವತ್ತಾದ್ರೂ ನಾನೇ ಬಂದು ನೀನು ಕರ್ಕೊಂಡು ಹೋಗ್ತೀನಿ ಕಣೋ. ನಾನೊಂಚೂರು ಬ್ಯುಸಿ ಇದ್ದೀನಿ. ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ. ಹಾಂ, ಬಾಯ್. ಶ್ವೇತಾ,
ನಾವಿಬ್ರು ಸ್ವಲ್ಪ ಮಾತಾಡಬೇಕು, ನೀನು ಹೊರಗಡೆ ಇರು. ಹಾ ಸರ್. ಏನಪ್ಪ? ಯಾಕೆ ಹಿಂಗ್ ಮಾಡ್ದೆ ಶ್ವೇತಾ? ನಿನ್ ಮನಸ್ಸಲ್ಲಿ ಇನ್ನ ಏನೇನ್ ಗುಟ್ಟಿದೆ? ಇನ್ನು ಏನೇನ್ ಮುಚ್ಚಿಟ್ಟಿದ್ಯಾ ನಮ್ಮಿಂದ? ನಿನಗೀಗ ಮಾಡಕ್ಕೆ ಮನಸ್ಸಾದ್ರೂ ಹೇಗ್ ಬಂತು ಶ್ವೇತಾ? ನನ್ನ ಮಗಳು ಇದನ್ನೆಲ್ಲ ಎಲ್ಲಿಂದ ಕಲ್ತ್ಲು? ನನ್ನ ಮಗಳ ಮನಸ್ಸು ಇಷ್ಟು ಕೆಟ್ಟೋಗಿದ್ಯಾ? ಐ ಆಮ್ ಶಾಕ್ ಟು ನೋ ದ ಟ್ರೂತ್. ಅರೆ ಬರ್ಬೇಡ ಅನ್ನ. ಆವತ್ ನೋಡಿದ್ರೆ ನಾನ್ ಬರಲ್ಲ ಅಂದ್ರೂ ಒತ್ತಾಯ ಮಾಡಿ ಕರ್ಕೊಂಡು ಹೋಗಿದ್ದ. ಈ ಸಲ ಯಾಕೆ ಹೀಗಂದ? ಅಮ್ಮನ ಹೆಲ್ತ್ ಸರಿ ಇಲ್ಲ ಕಣೋ, ತುಂಬ ಅಪ್ಸೆಟ್ ಆಗಿದ್ದಾರೆ. ನಿನ್ನೆ ಅಷ್ಟೆಲ್ಲ ಆದಮೇಲೆ ಇಂಥ ಟೈಮಲ್ಲಿ ನೀನು ಇಲ್ಲಿಗೆ ಬರೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಇದನ್ನೆಲ್ಲ ನಿನಗೆ ಹೇಗೆ ಹೇಳಲಿ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ನೀನ್ ಹೇಳ್ದೆ ಇದ್ರೂ ನನಗ್ ಗೊತ್ತಾಗುತ್ತೆ ಬಿಡೋ. ಮನೇಲೇನೋ ಸಮಸ್ಯೆ ಅನ್ಸುತ್ತೆ, ಅದಕ್ಕೆ ಈಗ ಅಂದಿರ್ತೀಯ. ಬೇಜಾರು ಮಾಡ್ಕೊಂಬಿಡ್ವೋ. ನಾನು ಬಾಯಿ ಬಿಟ್ಟು ಹೇಳದೇ ಇದ್ರೂ ನನ್ನ ಪರಿಸ್ಥಿತಿ ನಿನಗೆ ಅರ್ಥ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸಾರಿ ಖಾಲಿ ಡಬ್ಬಿ. ಎಷ್ಟೇ ಆದ್ರೂ ನನ್ ಮಿಸ್ಟ್ರಿ ಅಲ್ವಾ, ನನ್ಗೆಲ್ಲ ಅರ್ಥ ಆಗುತ್ತೆ. ನೀನೇನು, ನಿನ್ ಮನ್ಸು ಹೇಗೆ ಅಂತ ನನಗ್ ಗೊತ್ತಿಲ್ವಾ? ಅದು ನಿನ್ನೆ ನನ್ನ ವಿಷಯಕ್ಕೆ ನಿನ್ನ ಶ್ವೇತಾ ಮಧ್ಯೆ ಅಂತ ದೊಡ್ಡ ಜಗಳ ಆದ್ಮೇಲೆ ನಾನೇ ಸ್ವಲ್ಪ ಅರ್ಥ ಮಾಡ್ಕೊಂಡು ದೂರ ಇರಬೇಕು. ಮೊದಲು ಮದುವೆ ಆಗ್ತಿರೋ ಹುಡುಗಿ, ಆಮೇಲೆ ಈ ಫ್ರೆಂಡ್. ನಾನು ನಿಮ್ಮ ಮಧ್ಯೆ ಬರಲ್ಲ. ನೀವು ಚೆನ್ನಾಗಿರ್ಬೇಕು ಮಿಸ್ಟ್ರಿ.